ಇವತ್ತು ಕಾಡ್ಗೋಗ್ತಿರೋದಂತೂ ನಂಗೆ ತುಂಬಾನೇ ಖುಷಿಯಾಗಿದೆ. ನಾನಂತೂ ಬ್ಯಾಡ್ ಸೈಟೆಡ್ ಆಗಿದ್ದೀನಿ. ಓಹೋ ಅಮ್ಮ, ಬ್ಯಾಕ್ ಸೈಟೆಡ್ ಅಲ್ಲ, ಎಕ್ಸೈಟೆಡ್. ಅದನ್ನೇ ನಾನು ಹೇಳಿದ್ದು. ನಾನಂತೂ ಎಕ್ಸೈಟ್ ಆಗಿಲ್ಲ. ಅಲ್ಲ, ಸುತ್ತಾಡೋ ಪ್ಲಾನ್ ಮಾಡಂಗಿದ್ರೆ ಯಾವ್ದಾದ್ರು ಹಿಲ್ ಸ್ಟೇಷನ್ ಮಾಡ್ಬೋದಾಗಿತ್ತು. ಈ ಕಾಡಿಗೆ ಬರೋಂತ ಡಬ್ಬ ಐಡಿಯಾ ಯಾರ್ದಪ್ಪ ಇದು? ನಂದು ಕಡ. ನಾನು ಅದೇ ಹೇಳ್ತಿದ್ದೆ ಅಪ್ಪಾಜಿ, ಇದು ಎಷ್ಟು ಡಬ್ಬ ಅಂದ ಅಂದ್ರೆ ಮಿಕ್ಕಿದೆಲ್ಲ ಇದ್ರ ಮುಂದೆ ಡಬ್ಬ ಐಡಿಯಾ ಅಂತ ಹೇಳ್ತಿದ್ದೆ. ಇದಂತೂ ಸೂಪರ್ ಐಡಿಯಾ ಅಪ್ಪಾಜಿ. ಆಶೀರ್ವಾದ ಆಶೀರ್ವಾದ ಅಪ್ಪಾಜಿ. ಕಾಡಲ್ಲಿ ಯಾರಿಗಾದ್ರೂ ಹುಲಿ ಸಿಂಹ ಕಾಣಿಸಿದ್ರೆ ಹೆದರ್ಕೋಬೇಡಿ, ನನ್ನ ಕರೀರಿ. ನಾನಾಗ ಅದನ್ನ ಓಡಿಸ್ಬಿಡ್ತೀನಿ. ಸೋಡಿ ನನ್ನ ಹಾರಿಸ್ಬಿಟ್ಟ. ಓಯ್ ಪೋಪಟ್, ಹುಲಿ ಬಂದ್ರೆ ಓಡಿಸ್ತೀನಿ ಅಂತಿದ್ದಲ್ಲೋ, ಅದಕ್ಕೂ ಮುಂಚೆ ಒಂದ್ ಜಿಂಕೆ ಮರಿ ಬಂದು ನಿನ್ನೆ ಓಡಿಸ್ಬಿಡ್ತು ನೋಡ್ದ. ನೋಡಿ, ನಾನೇ ಕರ್ನಲ್ ಕುಕ್ಕು ಕಡಕ್. ನನ್ನ ನೋಡಿ ಜನಗಳಿಗೆ ಎದೆ ಹೊಡ್ಕೊಳ್ಳುತ್ತೆ, ದಡಕ್ ದಡಕ್. ಟಪ್ಪು ಸೇನೆ ಅವರು ಆಟ ಆಡ್ತಾ ಮಾಡ್ತಾರೆ ಸದ್ದು, ಬಡಕ್ ಬಡಕ್. ಅಟೆನ್ಷನ್! ದ ಗ್ರೇಟ್ ಜಂಗಲ್ ಸರ್ವೈವಲ್ ಕ್ಯಾಂಪ್ಗೆ ನಿಮ್ಗೆಲ್ಲ ಸ್ವಾಗತ. ನಾವು ನಿಮ್ಗೆ ಇಲ್ಲಿ ಆತ್ಮನಿರ್ಭರ ಆಗಿರೋದು ಮತ್ತೆ ಧೈರ್ಯವಾಗಿರೋದನ್ನ ಹೇಳ್ಕೊಡ್ತೀವಿ. ನಾನಂತೂ ಮೊದ್ಲಿಂದನೇ ಧೈರ್ಯವಂತ. ನಾನ್ ಯಾರಿಗೂ ಹೆದರೋದಿಲ್ಲ ಗೊತ್ತಾ, ನಿಜ. ಬೌ ಬೌ. ನಾಯಿ ಅಪ್ಪಾಜಿ, ಅಪ್ಪಾಜಿ ದಯಾ ಕಬಡ್ಡಿ ಗೋಲಿ. ಈ ಗ್ರೇಟ್ ಜಂಗಲ್ ಸರ್ವೈವಲಿಂಗ್ ಕ್ಯಾಂಪ್ ಅಷ್ಟು ಈಸಿ ಅಂತ ನೀವ್ ಅನ್ಕೋಬೇಡಿ. ಕತ್ಲಾಗೋಕು ಮುಂಚೆ ನಾವು ಕಾಡಿನ ದಾರಿಲಿ ಹೋಗಿ ಮೇಲ್ ತಲುಪಲೇಬೇಕು. ಅಲ್ಲಿ ಹೋದ್ಮೇಲೆ ನಾವು ಮರದ ಹತ್ರ ಟ್ರೀ ಹೌಸ್ ಮಾಡಬೇಕು. ಎನಿ ಡೌಟ್ಸ್? ನೋ ಸರ್. ಇದು ಈ ಕ್ಯಾಂಪಿನ ನಕ್ಷೆ. ಈಗ ನಾವು ಈ ಜಾಗದಲ್ಲಿದ್ದೀವಿ ಮತ್ತೆ ನಾವು ಈ ಜಾಗಕ್ಕೆ ಹೋಗ್ಬೇಕು. ಜರ್ನಲ್ ಅಣ್ಣ. ಓಹೋ ಅಮ್ಮ, ಜರ್ನಲ್ ಅಣ್ಣ ಅಲ್ಲ, ಕರ್ನಲ್ ಅಣ್ಣ. ಅದೇ. ಈಗ ನಾವು ಅಲ್ಲಿಗೆ ಹೋಗಕ್ಕೆ ಸಂಜೆ ತನಕ ಯಾಕೆ ಕಾಯ್ಬೇಕು? ತಿನ್ನಿ ಈಗ್ಲೇ. ಜೋಕ್ಸ್. ಈ ಕ್ಯಾಂಪ್ ಅಲ್ಲಿ ನಿಮ್ಗೆ ಡಿಫಿಕಲ್ಟ್ ಟಾಸ್ಕ್ ಗಳನ್ನ ಕೊಡ್ತೀವಿ. ನೀವು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಮುಂದೆ ಬರ್ಬೇಕಾಗತ್ತೆ. ನಾವ್ 2 ತಂಡವನ್ನಾಗಿ ಮಾಡ್ತೀವಿ. ಟೀಮ್ ಟೈಗರ್ ಅಲ್ಲಿ ಎಲ್ಲ ಮಕ್ಕಳು ಮತ್ತೆ ದಯಾ ಇರ್ತಾರೆ. ಮತ್ತೆ ಟೀಮ್ ಚೀತಾದಲ್ಲಿ ಜೇಠಾಲಾಲ್, ಪೊಪೆಟ್ಲಾಲ್, ಸೋಡಿ ಮತ್ತೆ ಅಪ್ಪಾಜಿ ಇರ್ತಾರೆ. ಅರ್ಥ ಆಯ್ತಾ? ದ ಗ್ರೇಟ್ ಜಂಗಲ್ ಸರ್ವೈವಲ್ ಕ್ಯಾಂಪ್ ಅಲ್ಲಿ 2 ತಂಡದವರು ಏನ್ ಮಾಡ್ಬೇಕಂದ್ರೆ 2 ಟಾಸ್ಕ್ ಮಾಡ್ಬೇಕು. ಒಂದ್ ವೇಳೆ ನೀವು ಟಾಸ್ಕ್ ಮಾಡ್ಲಿಲ್ಲ ಅಂದ್ರೆ ನೀವು ಸೋಲ್ತೀರಾ ಅನ್ನೋದನ್ನ ಮನ್ಸಲ್ಲಿ ಇಟ್ಕೊಳ್ಳಿ. ಕೇಳೋದಿಕ್ಕೆ ಇದು ಸುಲಭ ಅನ್ಸಿದ್ರು, ಆದ್ರೆ ದ ಗ್ರೇಟ್ ಜಂಗಲ್ ಸರ್ವೈವಲ್ ಕ್ಯಾಂಪ್ ಅಲ್ಲಿ ಯಾವುದು ಸುಲಭವಾಗಿರೋದಿಲ್ಲ. ಈ ಟಾಸ್ಕ್ ಮುಗಿದ ನಂತರ ನಾವೆಲ್ಲ ಫೈನಲ್ ಟಾಸ್ಕ್ ಮಾಡೋಣ. ಅದೇನಂದ್ರೆ ಕಾಡಿನ ಆ ಕಡೆ ಇರೋ ಆ ಬೆಟ್ಟನ ಹತ್ತಿ ಆ ಬೆಟ್ಟದ ಮೇಲೆ ನಾವೆಲ್ಲ ಟ್ರೀ ಹೌಸ್ ನ ಮಾಡ್ಬೇಕು. ಎನಿ ಡೌಟ್ಸ್? ಹೌದಾ ಜೋಶ್? ಹೌದಾ ಜೋಶ್? ಹೌದಾ ಜೋಶ್? ನಾನು ಕರ್ನಲ್ ಕುಕ್ಕು ಕಡಕ್. ನನ್ನ ನೋಡಿ ಜನಗಳಿಗೆ ಎದೆ ಹೊಡ್ಕೊಳ್ಳುತ್ತೆ, ಧಡಕ್ ಧಡಕ್. ಇವಾಗ ನೀವು ತಿನ್ಬೇಕು ತಿಂಡಿನ. ತಿಂಡಿ ಎಲ್ಲ ಆದ್ಮೇಲೆ ಟೀಮ್ ಟೈಗರ್. ಆದ್ರೆ ಮಕ್ಕಳ ಟೀಮ್ಗೆ ಟಾಸ್ಕ್ ಏನಂದ್ರೆ ಹಣ್ಣನ್ನ ಕಿತ್ಕೊಂಡ್ಬರ್ಬೇಕು. ಅದ್ರಲ್ಲಿ ನಾವು ಸಲಾಡ್ ಮಾಡೋಣ. ಓಯ್ ಸರ್, ನಮ್ ಟೀಮ್ ಚೀತಾಗೂ ಕೂಡ ಏನಾದ್ರೂ ಕೆಲಸ ಕೊಡಿ. ಟೀಮ್ ಚೀತಾ ಕಟ್ಟಿಗೆಗಳನ್ನ ಒಟ್ಟು ಮಾಡ್ಬೇಕು. ರಾತ್ರಿ ಕ್ಯಾಂಪ್ ಫೈರ್ ಮತ್ತೆ ಅಡಿಗೆ ಮಾಡೋದಿಕ್ಕೆ. ಇದಂತೂ ತುಂಬಾ ಆರಾಮ್ ಕೆಲ್ಸ.
ತುಂಬಾ ಈಸಿನೇ. ಅದು ನಾವು ನೋಡ್ತೀವಿ. ಜೂನಿಯರ್, ಇವ್ರಿಗೆ ತಿನ್ನೋದಿಕ್ಕೆ ಏನಿದೆ? ಸಾದಾ ದೋಸೆ, ಮಸಾಲೆ ದೋಸೆ, ಉಪ್ಪಿಟ್ಟು, ಚಿತ್ರಾನ್ನ, ವಾಂಗಿಬಾತು, ಪೂರಿ, ಪಿಜ್ಜಾ, ಪಾಸ್ತಾ ಇದ್ಯಾವುದೂ ಇಲ್ಲ ಸರ್. ಇವತ್ತು ತಿಂಡಿಗೆ ಫ್ರೂಟ್ ಸಲಾಡ್ ಮತ್ತೆ ಸ್ಯಾಂಡ್ವಿಚ್ ಇದೆ. ಸರಿ, ತಿಂಡಿ ಆದ್ಮೇಲೆ ನಿಮ್ಗೆ ಮುಂದಿನ ಊಟ ಸಿಗೋದು ಟ್ರೀ ಹೌಸ್ ಮಾಡಿದ್ಮೇಲೆನೆ. ಅದಕ್ಕೇನೆ ನೀವೆಲ್ಲ ಹೊಟ್ಟೆ ತುಂಬಾ ತಿಂಡಿ ತಿನ್ಕೊಳ್ಳಿ. ತಿಂಡಿ ತಿನ್ನೋದಿಕ್ಕೆ ನಿಮಗ್ ಸಿಗ್ತಾ ಇದೆ ಪೂರ್ತಿ 3 ನಿಮಿಷ. ನಿಮ್ ಸಮಯ ಶುರು ಆಗುತ್ತೆ ಈಗ. ಅಲ್ಲ, 3 ನಿಮಿಷದಲ್ಲಿ ಹೇಗಪ್ಪ ತಿನ್ನೋದು? ನಾನು ತಿನ್ಬಿಡ್ತೀನಿ. ಅಪ್ಪಾಜಿ. ಏ ಜೇಟ, ಈ ಮಾವಿನ ಹಣ್ಣು ಬಹಳ ಸ್ವೀಟ್ ಆಗಿದೆ ಕಣೋ, ನೀನು ತಿನ್ನೋ. ತಿಂತೀನಿ ಅಪ್ಪಾಜಿ. ನನಗೂ ತಿನ್ನಕ್ ಬಿಡ್ರಪ್ಪ. ನನಗಾದ್ರೂ ಚೂರು ಉಳಿಸ್ರು. ಹಾ ಹಾ ಓಯ್ ಅಲ್ಲ, ನಂಗೆ ತಿನ್ನಕ್ಕಾದ್ರೂ ಬಿಡಪ್ಪ. ನೀವು ತಿನ್ನೋ ಸಮಯ ಮುಗಿದೋಗಿದೆ. ಈಗ ನೀವು ತಿನ್ನೋಕ್ಕಾಗೋದಿಲ್ಲ. ಜೇಠಾಲಾಲ್, ನೀನ್ ಇಷ್ಟೊತ್ತು ಏನು ತಿಂದೆ? 3 ನಿಮಿಷನ ವೇಸ್ಟ್ ಮಾಡಿದ್ಯಾ. ಇದಕ್ಕೋಸ್ಕರ ನಿಂಗೆ ಪನಿಷ್ಮೆಂಟ್ ಕೊಡ್ತೀನಿ. ಈಗ್ಲೇ ನೀನು ಅಲ್ಲಿ ಹೋಗಿ 10 ಪಲ್ಟಿ ಹೊಡಿಬೇಕು. ಏನ ಅಪ್ಪಾಜಿ? ಇದ್ರ ಬಗ್ಗೆ ನಾನು 2 ವಿಷಯ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದು, ಈ ಆಟದ ನಿಯಮದ ಪ್ರಕಾರ ನೀನ್ ಶಿಕ್ಷೆ ಅನುಭವಿಸೋದಕ್ಕೆ ಆಗಲ್ಲ ಅಂತ ಹೇಳಲೇಬಾರ್ದು. ಮತ್ತೆ 2ನೇ ವಿಷಯ, ಅಲ್ಲ, ಪೆಟ್ರೋಲ್ನ ಯಾವತ್ತೂ ರೋಲ್ ಮಾಡಕ್ಕೆ ಆಗಲ್ಲ, ಆದ್ರೂ ಪೆಟ್ರೋಲ್ ಅಂತ ಯಾಕೆ ಕರಿತೀವಿ ಅಂತ. ಜೇಠಾಲಾಲ್, 10 ಪಲ್ಟಿ ಹೊಡೆಯೋದಿಕ್ಕೆ ನಿಂಗೆ ಸಿಗ್ತಾ ಇದೆ 10 ಸೆಕೆಂಡು. ಅಯ್ಯೋ, 10 ಸೆಕೆಂಡಲ್ಲಿ 10 ಪಲ್ಟಿ ಹೇಗೆ? ನಿನ್ನ ಸಮಯ ಶುರು ಆಗ್ತಾ ಇದೆ ಈಗ. ಆಗಲ್ಲಪ್ಪ. ನಿಮ್ ತಂಡಕ್ಕೆ 30 ನಿಮಿಷ ಸಮಯ ಕೊಟ್ಟಿದ್ದಾರೆ. ಈ ಮರದಲ್ಲಿರೋ ಹಣ್ಣನ್ನ ನೀವು ಕೀಳ್ಬೇಕಾಗತ್ತೆ. ಚೀತಾ, ನೀವು ಅಡಿಗೆಗೆ ಬೇಕಾಗಿರೋ ಕಟ್ಟಿಗೆನ ತರದೆ ಹೋದ್ರೆ ಜೇಠಾಲಾಲ್ಗೆ ಫ್ರಾಗ್ ಜಂಪ್ ಮಾಡ್ಬೇಕಾಗುತ್ತೆ. ಅದು 10 ಸಲ. ಅಲ್ಲ, ಟಪ್ಪು ಸೇನ ಮತ್ತೆ ದಯಾ ಅವ್ರ ಟಾಸ್ಕ್ ನ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಆಗ ನೀನು 20 ಫ್ರಾಗ್ ಜಂಪ್ ಮಾಡ್ಬೇಕು. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಈ ಮರದಿಂದ ಹಣ್ಣು ಕೀಳೋದು ತುಂಬಾನೇ ಈಜಿ. ಅಯ್ಯೋ ತಾಯಣ್ಣಮ್ಮ, ಟಪ್ಪು ಸೇನೆ ಓಡಿ. ಜೇನುಣಗಳು ನಮ್ಮನ್ನು ಕಚ್ಚೋದಕ್ಕೆ ಅಂತ ಇಲ್ಲಿಗೆ ಬರ್ತಾ ಇದೆ. ಓಡಿ. ಎಲ್ಲರೂ ಅಲ್ಲೇ ನಿಂತ್ಕೊಳ್ಳಿ. ನಾನು ಕರ್ನಲ್ ಕುಕ್ಕು ಕಡಕ್. ನನ್ನ ನೋಡಿ ಜನಗಳಿಗೆ ಹೊಡ್ಕೊಳ್ತಾ ಇದೆ. ಧಡಕ್ ಧಡಕ್. ಹೇಯ್, ವಾಪಸ್ ಹೋಗಿ ನೀವು. ಓಯ್, ನಾನು ಪೋಪಟ್ಲಾಲ್. ಇಲ್ಲಿಂದ ಹೋಗ್ಬಿಡಿ, ಇಲ್ಲಾಂದ್ರೆ ನಿಮ್ಗೆಲ್ಲ ಒಂದ್ ಗತಿ ಕಾಣಿಸ್ತೀನಿ. ಕಾಪಾಡಿ. ಈ ಕ್ಯಾಂಪಲ್ಲಿರೋ ಎಲ್ಲ ಟಾಸ್ಕ್ ಸುಲಭವಾಗಿಲ್ಲ. ಈ ಮರದಿಂದ ಹಣ್ಣು ಕೀಳೋದು ಅಸಾಧ್ಯವಾಗಿದೆ. ನಥಿಂಗ್ ಇಸ್ ಇಂಪಾಸಿಬಲ್ ಫಾರ್ ಟಪ್ಪು. ಅಯ್ಯೋ, ಈ ಜೇನುಣಗಳು ನನಗೆ ಈ ಕಚ್ಬಿಟ್ವಲ್ಲ. ನಾವಿದಕ್ಕೆ ಬೆಂಕಿ ಹಚ್ಚಿದ್ರೆ ಹೊಗೆ ಬರುತ್ತೆ.
ಆ ಹೊಗೆಯಿಂದ ಎಲ್ಲ ಜೇನುಹುಳಗಳು ಹಾರೋಗುತ್ತೆ. ಆಮೇಲೆ ಹಣ್ಣನ್ನ ಕಿತ್ತೋಣ. ನನ್ ಕಂದ ಎಂತ ಬುದ್ಧಿವಂತ. ಆದ್ರೆ ಇದಕ್ಕೆ ಬೆಂಕಿ ಹಚ್ಚೋದಕ್ಕೆ ನಮ್ಮ ಹತ್ರ ಯಾವ ಮ್ಯಾಚ್ ಬಾಕ್ಸ್ ಇಲ್ಲ, ಜೊತೆಗೆ ಲೈಟ್ರು ಇಲ್ಲ. ಅಯ್ಯೋ ತಾಯಿ ಅಣ್ಣಮ್ಮ, ನಾವು ವಿಲ್ ವಿ ವಾಟ್ ಡು. ಓಹೋ ಅಮ್ಮ, ವಿಲ್ ವಿ ವಾಟ್ ಡು ಅಲ್ಲ, ವಾಟ್ ವಿಲ್ ವಿ ಡು. ಹಾ ಅದೇ. ವೆನ್ ಟಪ್ಪು ಇಸ್ ಹಿಯರ್, ನೋ ಫಿಯರ್. ಅಮ್ಮ, ನಂಗೆ ನಿಮ್ಮ ದುರ್ಬಿನ್ ಕೊಡಿ. ಹಾ ಹಾ ಯು ಆರ್ ರಿಯಲಿ ಸ್ಮಾರ್ಟ್. ಪ್ಲೀಸ್ ಟೆಲ್ ಮೀ ಸಮಥಿಂಗ್ ಐ ಡೋಂಟ್ ನೋ. ಈಗ ಜೇನುದುಂಬಿಗಳೆಲ್ಲ ಹೊರಟೋದ್ವು, ಹಾಗಾಗಿ ಅಷ್ಟು ಹಣ್ಣನ್ನ ಪಡ್ಕೋಬಹುದು. ಈಗ ಖುಷಿ ಪಡೋ ಸಮಯ, ಅಂದ್ರೆ ಕುಣಿತ ಹಾಕೋ ಸಮಯ. ಏ ಹಲೋ. ನಾವು ಎಲ್ಲ ಹಣ್ಣುಗಳನ್ನು ಕಿತ್ತಿದ್ದೀವಿ. ಈಗ ನಮ್ಮ ಮಾಸ್ಕ್ ಪೂರ್ತಿ ಆಗಿದೆ. ಓಹೋ ಅಮ್ಮ, ಮಾಸ್ಕ್ ಅಲ್ಲ ಟಾಸ್ಕ್. ಹಾ ಅದೇ. ಟೈಮ್ಸ್ ಅಪ್. ಇಲ್ಲಿ ನೋಡಿ ಕರ್ನಲ್, ನಾ ಇಷ್ಟೊಂದು ಕಟ್ಟಿಗೆನ ಎತ್ಕೊಂಡ್ ಬಂದಿದ್ದೀನಿ ನೋಡಿ ಇಲ್ಲೇ. ಇಲ್ಲಿ ನೋಡಿ, ನಾನು ಕೂಡ ತುಂಬಾ ಸೌದೆಗಳನ್ನ ತಂದಿದ್ದೀನಿ. ನಾನು ಕೂಡ. ನಿನ್ನ ಕಟ್ಕೆಗಳು ಎಲ್ಲಿದೆ? ಇಲ್ಲಿ. ಇದೇನೋ ಜೇಟ್ಯ, ಬರೀ 2 ಕಡ್ಡಿಗಳು. ಇದಕ್ಕೆ ನಿನಗೆ ಮತ್ತೆ ಪನಿಷ್ಮೆಂಟ್ ಸಿಗುತ್ತೆ ಜೇಠಾಲಾಲ್. ಏನ? ಓಯ್ ಬಲ್ಲೆ ಬಲ್ಲೆ, ಓಯ್ ಬಲ್ಲೆ ಬಲ್ಲೆ, ಓಯ್ ಬಲ್ಲೆ ಬಲ್ಲೆ. ಏ ಸೋದೆ, ನೀ ಕಟ್ಟಿಗೆ ತರದೆ ಡ್ಯಾನ್ಸ್ ಮಾಡ್ತಿದ್ಯಲ್ಲ. ಬಲ್ಲೆ ಬಲ್ಲೆ. ಓಯ್ ಅಪ್ಪಾಜಿ, ನಾನ್ ಯಾವ ತರ ವಸ್ತುನ ಹುಡುಕಿದೀನಿ ಅಂದ್ರೆ, ನೀವು ತಂದಿರೋ ಈ ಸೌದೆ ಎಲ್ಲ ಅದ್ರ ಮುಂದೆ ಉಪಯೋಗಕ್ಕೆ ಬರಲ್ಲ. ಬನ್ನಿ ತೋರಿಸ್ತೀನಿ ನಿಮ್ಗೆ ಅದನ್ನ. ಓಯ್ ಬಲ್ಲೆ ಬಲ್ಲೆ. ಸರಿ ನೋಡೋಣ ಬಾರೋ. ನಾವು ನಡ್ಕೊಂಡು ಹೋಗ್ತೀವಿ, ಮತ್ತೆ ನೀನು ಅಲ್ಲಿವರೆಗೂ ಕಪ್ಪೆ ತರ ಎಗರ್ಕೊಂಡ್ ಬರ್ಬೇಕು. ಅಂಡರ್ಸ್ಟ್ಯಾಂಡ್? ಇಲ್ಲಿ ನೋಡಿ. ಅಲ್ಲ ಸೋಡಿ, ಇಷ್ಟು ದೊಡ್ಡ ಮರದ ತುಂಡನ್ನ ನಾವು ತಲೆ ಮೇಲೆ ಇಟ್ಕೊಂಡು ಹೇಗ್ ಹೋಗೋದು ಅಂತ ಹೇಳು ನೀನೆ. ಏ ಪೋಪು, ಸುಮ್ನೆ ನೀನು ಟೆನ್ಷನ್ ಮಾಡೋದನ್ನ ಬಿಟ್ಬಿಡು. ಹೇಗ್ ತಗೊಂಡ್ ಹೋಗ್ತೀನಿ ಅಂತ ನೀನೇ ನೋಡು. ಜೇಠಾಲಾಲ್, ನೀನಂತೂ ನಿಜವಾಗ್ಲೂ ಕಪ್ಪೆ ತರನೇ ಇದೆಯಾ, ಕಪ್ಪೆ ತರ. ಸೋಡಿ, ಕ್ಯಾಂಪ್ ಫೈರ್ ಮತ್ತೆ ಅಡಿಗೆ ಮಾಡೋದಕ್ಕೆಲ್ಲ ಚಿಕ್ಕ ಚಿಕ್ಕ ಮರದ ತುಂಡುಗಳು ಬೇಕಾಗತ್ತೆ. ಇಷ್ಟು ದೊಡ್ಡ ಮರದ ತುಂಡನ್ನ ಕಡಿಯೋದಕ್ಕೆ ನಮ್ಮ ಹತ್ರ ಏನು ಇಲ್ವಲ್ಲ. ಓಯ್ ಜೇಠಾಲಾಲ್, ಇದನ್ನ ಕಡಿಯೋದಕ್ಕೆ ಬರೀ ನನ್ ಕೈಯೇ ಸಾಕು. ನೋಡ್ತಾ ಇರು. ವೆರಿ ಗುಡ್ ಸೋಡಿ. ಒಂದು ಭಾಗನ ಸೋಡಿ ಎತ್ಕೊಂಡ್ರೆ ಇನ್ನೊಂದು ಭಾಗನ ಜೇಠಾಲಾಲ್ ಮತ್ತೆ ಪಪ್ಪಟ್ಲಾಲ್ ಎತ್ಕೋತಾರೆ. ಸರಿ, ಹೋಗೋಣ. ಏ ಜೇಠ, ಏನೋ ನೋಡ್ತಾ ನಿಂತಿದ್ಯಾ? ಎತ್ತೋ ಬೇಗ. ಆಯ್ತು ಅಪ್ಪಾಜಿ, ಆಯ್ತು. ನಮ್ಮಲ್ಲಿ ಕಡಕ್ ಚಾಯ್ ಅಂತ ಇರುತ್ತೆ, ಕಡಕ್ ರೋಟಿ ಅಂತ ಇರುತ್ತೆ, ಹಪ್ಳನು ಕಡಕ್ ಆಗಿರುತ್ತೆ. ಆದ್ರೆ ಈ ಕಡಕ್ ಮನುಷ್ಯನ ಇದೇ ಮೊದ್ಲು ನೋಡ್ತಾ ಇರೋದ್ ನಾನು. ಕರಡಿ. ಅಯ್ಯಯ್ಯೋ, ಓಡ್ರೋ. ಜೇಠಾಲಾಲ್, ನಿಂತ್ಕೊಂಡು ಅಲ್ಲೇ ಮಲ್ಕೊಂಬಿಡು.
ನೀನು ಉಸಿರಾಡಿಲ್ಲ ಅಂದ್ರೆ ಆ ಕರಡಿ ನಿನ್ಗೆ ಏನು ಮಾಡೋದಿಲ್ಲ. ಅಂಡರ್ಸ್ಟ್ಯಾಂಡ್? ಕಬಡ್ಡಿ ಅಪ್ಪಾಜಿ ಅಯ್ಯ ನೋಡಿದ್ರ ನನ್ನ ನೋಡಿ ಕರಡಿ ಹೇಗೆ ಹೆದರ್ಕೊಂಡು ಓಡಾಯ್ತು ಅಂತ. ನಾನು ಗಡ ಎಲೆಕ್ಟ್ರಾನಿಕ್ಸ್ ನ ಮಾಲೀಕ ಜೇಠಾಲಾಲ್ ಚಂಪಕ್ಲಾಲ್ ಗಡ. ಯಾವ ಕರಡಿನೂ ನನ್ನ ಏನು ಮಾಡಕ್ ಆಗಲ್ಲ ಗೊತ್ತಾ. ಏ ಜಟ ಕರಡಿ ಕಣೋ. ಎಲ್ಲಿ ಅಪ್ಪಾಜಿ ಕಾಪಾಡಿ. ನೀವೆಲ್ಲ ಜೇನು ಹುಳಗಳಿರೋ ಅಂತ ಮರಗಳಿಂದ ಇಷ್ಟೊಂದು ಹಣ್ಣುಗಳನ್ನ ಕಿತ್ಕೊಂಡ್ ಬಂದಿದ್ದೀರಾ. ಅನ್ಬಿಲೀವಬಲ್, ಅನ್ಬಿಲೀವಬಲ್. ಕರ್ನಲ್ ಅಂಕಲ್, ಟಪ್ಪು ಸೇನೆ ಇದ್ರೆ ಯಾವುದು ಇಂಪಾಸಿಬಲ್ ಅಲ್ಲ. ನೆವರ್ ಅಂಡರ್ ಗೇಟ್ ಅಪ್ಪು ಸೇನೆ. ಓಹೋ ಅಮ್ಮ, ಅಂಡರ್ ಗೇಟ್ ಅಲ್ಲ, ಅಂಡರ್ ಎಸ್ಟಿಮೇಟ್. ಹಾ ಅದೇ ಶಬ್ಬಾಷ್ ಮಕ್ಕಳೇ. ಥ್ಯಾಂಕ್ ಯು ಅಪ್ಪಾಜಿ, ಥ್ಯಾಂಕ್ ಯು. ನಾವು ಫೈನಲ್ ಟಾಸ್ಕ್. ಇನ್ನ 1 ಗಂಟೆಯಲ್ಲಿ ಸೂರ್ಯ ಮುಳುಗ್ತಾನೆ. ಅದಕ್ಕೂ ಮುಂಚೆ ನಾವಿಲ್ಲಿರೋ ಕಟ್ಟಿಗೆಗಳಿಂದ ನಾವು ಅಲ್ಲಿ ಟ್ರೀ ಹೌಸ್ ನ ಮಾಡ್ಬೇಕು. ಆದ್ರೆ ನಮ್ಗೆ ಟ್ರೀ ಹೌಸ್ ಮಾಡೋದಕ್ಕೆ ಗೊತ್ತೇ ಇಲ್ವಲ್ಲ. ನೋ ಫಿಯರ್ ವೆನ್ ಟಪ್ಪು ಇಸ್ ಹಿಯರ್. ಟಪ್ಪು ಸೇನೆಗಂತೂ ಬರುತ್ತೆ. ನಾವಿಲ್ಲಿಗ್ ಬರಕ್ಕೂ ಮುಂಚೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದ್ವಿ. ಓಯ್ ಟಪ್ಪು ಸೇನೆ, ನೀವ್ ಯಾವಾಗ್ಲೂ ಗ್ರೇಟ್ ಗ್ರೇಟ್. Tell us something we don't know. ಸರಿ, ಹಾಗಾದ್ರೆ ಶುರು ಮಾಡೋಣ. ಹೇಗಿದೆ ಎನರ್ಜಿ? ಪೋಪಟ್ ಅಂಕಲ್, ನೀವು ನಿಮ್ ಛತ್ರಿಯಿಂದ ಗಿಡದ 4 ಕಡೆ ಹುಂಡಿ ತೋಡಿ. ನಾವು ವುಡ್ ಲಾಕ್ಸ್ ನ ತಗೊಂಡ್ ಬರ್ತೀವಿ. ಫ್ರೆಂಡ್ಸ್, ಲೆಟ್ಸ್ ಗೋ. ಓಯ್ ಟಪ್ಪು ಸೇನಾ, ನೀವು ಟೆನ್ಷನ್ ತಗೋಬೇಡಿ. ಓಯ್ ನಾನಿದ್ದೀನಲ್ಲ. ಪ್ರತಿಯೊಬ್ರು ಯಾಕೆ ನನ್ನ ಹೀಗೆ ಹಾರಿಸ್ತಾರೆ? ಓಯ್ ಏ ಹಲೋ. ನೋಡಿದ್ರ ಕರ್ನಲ್ ಸರ್, ನಮ್ಮ ಗೋಕುಲ್ ಧಾಮ್ ಫ್ಯಾಮಿಲಿ ಎಷ್ಟು ಚೆನ್ನಾಗಿ ಒಟ್ಟಿಗೆ ಕೆಲಸ ಮಾಡ್ತಾರೆ ಅಂತ ನೋಡಿದ್ರ. ಏ ಜೇಠ, ನೀನ್ ನೋಡ್ತಾ ನಿಂತ್ಕೊಂಡಿರ್ತೋ ಏನಾದ್ರೂ ಕೆಲಸ ಮಾಡ್ತೀಯೋ? ಮಾವನೂರೇ, ಟಪ್ಪು ಅವರಪ್ಪ ಇವಾಗ ಕೆಲಸ ಮಾಡಲ್ಲ. ಇವಾಗ ಅವರು ಅದಾಗಿದ್ದಾರೆ. ಅಂದ್ರೆ ಸೋಂಬೇರಿನ? ಅಯ್ಯಯ್ಯೋ, ಅದಲ್ಲ ಅದೇ ಅದ್ ಬಂದಾಗ ಜನಕ್ಕೆ ಸುಸ್ತಾಗುತ್ತಲ್ಲ. ಜ್ವರನ? ಅಯ್ಯೋ, ಹುಷಾರಿಲ್ದೇ ಇರೋದಲ್ಲ, ಅದೇ ಅದು. ಓಹೋ ದಯಾ, ನೀನು ಅದು ಇದು ಅಂತ ಹೇಳೋದನ್ನ ನಿಲ್ಲಿಸ್ತ್ಯಾ? ಮೊದ್ಲೇ ನನಗೆ ಹೊಟ್ಟೆ ಹಸ್ತು ತುಂಬಾ ಸುಸ್ತಾಗಿದೆ. ಹಾ, ಅದೇ ಹಸು. ಟಪ್ಪು ಅವರಪ್ಪ ಹಸುಕೊಂಡಿದಾರಲ್ಲ, ಅದಕ್ಕೆ ಅವ್ರಿಗೆ ಕೆಲಸ ಮಾಡಕ್ ಆಗಲ್ಲ. ದಯಾ, ನೀನೊಬ್ಳೆ ನೋಡು ನನ್ನ ಅರ್ಥ ಮಾಡ್ಕೊಳ್ಳೋದು. ಏನಾದ್ರೂ ಜೇಠ ಕೆಲಸ ಮಾಡದೆ ಹೋದ್ರೆ ಅವನಿಗೆ ರಾತ್ರಿ ಊಟ ಹಾಕೋದೇ ಬೇಡ. ಜೊತೆಗೆ ಕೈಯಲ್ಲಿ ನಡೆಯುವಂತ ಪನಿಷ್ಮೆಂಟ್ ಕೂಡ ಸಿಗುತ್ತೆ. ಏನು? ಹಾ, ಇಲ್ಲ ಬಾರ ಜೇಠ, ಬೇಗ ಹಗ್ಗ ಕಟ್ಟೋ. ಆಯ್ತು ಅಪ್ಪಾಜಿ. ಓಹೋ, ಅಯ್ಯೋ ಜೇಠ, ಹಗ್ಗ ನನ್ ಕಟ್ಟು ಅಂತ ಹೇಳಿಲ್ಲ ಕಣೋ, ಕಲ್ಲು ಕಟ್ಟು ಅಂತ ಹೇಳಿದೆ ಪೆದ್ದ. ಓಹೋ, ಸಾರಿ 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 ಅಪ್ಪಾಜಿ, ತೆಗಿತೀನಿ. ಅಯ್ಯೋ, ಅಮ್ಮ. ಇಷ್ಟು ಚೆನ್ನಾಗಿರೋ ಟ್ರೀ ಹೌಸ್ ನ ಇದುವರೆಗೂ ಯಾರು ಇಲ್ಲಿ ಕಟ್ಟೇ ಇಲ್ಲ. ವೆರಿ ನೈಸ್, ವೆರಿ ನೈಸ್. ಬನ್ನಿ ಈಗ ಟ್ರೀ ಹೌಸ್ ಜೊತೆ ಒಂದು ಸೇಫ್ಲಿ ತಗೊಳ್ಳೋಣ. ಓಹೋ ಅಮ್ಮ, ಸೇಫ್ಲಿ ಅಲ್ಲ, ಸೆಲ್ಫಿ. ಹಾ, ಅದೇ ತಗೊಳ್ಳೋಣ.
ಬಗ್ಗೆ ನಾನು 2 ವಿಷಯ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದು, ಈ ಸರ್ವೈವಲ್ ಆಟ ನಾವು ಯಾವಾಗ್ಲೂ ನಮ್ಮ ಜೀವನದಲ್ಲಿ ಪರಿಸ್ಥಿತಿಗೆ ಹೊಂದ್ಕೊಂಡು ನಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನ ಅಡ್ಜಸ್ಟ್ ಮಾಡ್ಕೊಂಡು ನಡಿಬೇಕಾಗುತ್ತೆ. ವಾ ವಾ ಅಪ್ಪಾಜಿ ವಾ ಮತ್ತೆ ಎರಡನೇ ಮಾತು ಅಪ್ಪಾಜಿ. ಈ ಕಚೋರಿನ ಚೋರಿ ಅಂದ್ರೆ ಕಳ್ತನ ಮಾಡಕ್ ಸಾಧ್ಯನೇ ಇಲ್ಲ, ಆದ್ರೂ ಯಾಕೆ ಕಚೋರಿ ಅಂತೀವಲ್ಲ ಇದನ್ನ? ನಿಮ್ಮೆಲ್ಲರಿಗೂ ದ ಗ್ರೇಟ್ ಜಂಗಲ್ ಸರ್ವೈವಲಿಂಗ್ ಕ್ಯಾಂಪ್ ನ ಪೂರ್ತಿ ಮಾಡಿದ್ದಕ್ಕೆ ಧನ್ಯವಾದ. ನೀವೆಲ್ಲರೂ ಕೂಡ ಟೀಮ್ ವರ್ಕ್ ಅನ್ನ ತುಂಬಾ ಚೆನ್ನಾಗಿ ಮಾಡಿದೀರಾ ಮತ್ತೆ ಎಲ್ಲ ಟಾಸ್ಕ್ ನು ಕೂಡ ನಿಮ್ದೇ ಆದ ರೀತಿಯಲ್ಲಿ ಮಾಡಿದೀರಾ. ಅದಕ್ಕೋಸ್ಕರ ಈಗ ನಿಮ್ಗೆ ಸಿಗ್ತಾ ಇದೆ ಇದು ದ ಗ್ರೇಟ್ ಜಂಗಲ್ ಸರ್ವೈವಲಿಂಗ್ ಟ್ರೋಫಿ. ಮತ್ತೆ ಜೇಠಾಲಾಲ್ಗೆ ಸಿಗ್ತಾ ಇದೆ ಪನಿಷ್ಮೆಂಟ್. ಮುಂದಿನ 3 ದಿನಗಳು ಕಾಲ ನನ್ ಜೊತೆ ಕಾಡಲ್ಲಿದ್ದು ಜೇಠಾಲಾಲ್ ಸರ್ವೈವಲ್ ಟ್ರೈನಿಂಗ್ ತಗೋಬೇಕು. ಏನೋ ಇಲ್ಲ. ವಾ ರೇ ವಾ, ನಮ್ಮ ಗೋಕುಲ್ಧಾಮ್ ಸೊಸೈಟಿನವರ ದ ಗ್ರೇಟ್ ಜಂಗಲ್ ಸರ್ವೈವಲ್ ಕ್ಯಾಂಪ್ ಅಂತೂ ಮಜವಾಗಿತ್ತು. ಕರ್ನಲ್ ಕುಕ್ಕು ಕಡಕ್ ಅವರು ಮನ್ಸೋಲ್ಸೋದು ಅಷ್ಟು ಸುಲಭವಾಗಿರ್ಲಿಲ್ಲ. ಟಾಸ್ಕ್ ಅಲ್ಲೂ ಟ್ವಿಸ್ಟ್ ಇತ್ತು. ಮರದಲ್ಲಿ ಹಣ್ಣುಗಳಿದ್ವು, ಅದ್ರ ಜೊತೆ ಕಚ್ಚೋ ದುಂಬಿಗಳು ಕೂಡ. ಕಟ್ಟಿಗೆಗಳನ್ನ ಹುಡ್ಕೋದು ಈಸಿ ಆಗಿತ್ತು, ಆದ್ರೆ ಕಾಡಿನ ಪ್ರಾಣಿಗಳಿಂದ ಅಪಾಯ ಕೂಡ ಇತ್ತು. ಮತ್ತೆ ಕೊನೆಯ ಟಾಸ್ಕ್ ಟ್ರೀ ಹೌಸ್ ಮಾಡೋದ್ರಲ್ಲಂತೂ ಏನು ಅಂತ ಹೇಳಿ, ನಮ್ಮ ಟಪ್ಪು ಸೇನಾ ಮತ್ತೆ ಗೋಕುಲ್ಧಾಮ್ ಸೊಸೈಟಿನವರು ಅಷ್ಟು ಈಸಿಯಾಗಿ ಯಾವ್ದನ್ನು ಕೂಡ ಬಿಟ್ಕೊಡೋದಿಲ್ಲ. ಅವ್ರೆಲ್ರೂ ಸೇರಿ ಎಲ್ಲಾ ಟಾಸ್ಕ್ ಗಳನ್ನು ಕಂಪ್ಲೀಟ್ ಮಾಡಿದ್ರು. ಹಾಗೆ ಅವ್ರು ಯಾರು ಸುಲಭವಾಗಿ ಸೋಲ್ ಒಪ್ಕೊಳ್ದೇನೆ ಆಟ ಆಡ್ತಾ ನಗತಾ ನಗಸ್ತಾ ನಮಗೊಂದ್ ವಿಷಯನ ತಿಳಿಸಿದ್ರು. ಏನೇ ಬಂದ್ರು ಎದುರಿಸುವಂತ ಧೈರ್ಯ ಇದ್ರೆ, ನಮ್ಮ ಆತ್ಮವಿಶ್ವಾಸನ ನಾವು ಕಡಿಮೆ ಮಾಡ್ಕೊಳ್ದೇ ಇದ್ರೆ, ಪರಿಸ್ಥಿತಿಗಳು ಎಷ್ಟೇ ಕಠಿಣ ಇದ್ರೂ ಕೂಡ ಆರಾಮಾಗ್ಬಿಡುತ್ತೆ. ಚಿಕ್ಕ ಚಿಕ್ಕ ಮಾತು, ದೊಡ್ಡ ದೊಡ್ಡ ಖುಷಿ. ಕನ್ನಡಕ ಚಿಕ್ಕದು ಆದ್ರೆ ನೋಟ ದೊಡ್ಡದು. ತಾರಕ್ ಮೆಹತಾನ ಚಿಕ್ಕ ಕನ್ನಡಕ.